ಎಲ್ಲರಿಗೂ ನಮಸ್ಕಾರ. ನಾವು ಕೆಲವೊಮ್ಮೆ ಬೇಜಾರಿನಲ್ಲಿ ಅಥವಾ ಕೋಪದಲ್ಲಿ ತಪ್ಪು ಮಾತುಗಳನ್ನು ಆಡಿದಾಗ ಹಿರಿಯರು ದೇವತೆಗಳು ಅಸ್ತು ಅಂತಾರೆ, ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳೋದು ಕೇಳಿದ್ದೀವಿ. ಆದರೆ ಈ ಅಸ್ತು ದೇವತೆಗಳು ಅಂದರೆ ಯಾರು? ಅವರು ನಮ್ಮ ಮಾತುಗಳನ್ನು ನಿಜ ಮಾಡ್ತಾರಾ? ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಶ್ವಿನಿ ದೇವತೆಯರು ಸೂರ್ಯಪುತ್ರರು. ಸೂರ್ಯದೇವನಿಗೆ ಮತ್ತು ಸಂಜನಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು. ಸೂರ್ಯದೇವನ ಪತ್ನಿಯಾದ ಸಂಜನಾ ದೇವಿ ಸೂರ್ಯನ ತಾಪವನ್ನು ತಾಳಲಾರದೆ ಸಂಕಷ್ಟಕ್ಕೆ ಸಿಲುಕುತ್ತಾಳೆ. ಸೂರ್ಯನು ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ಯತ್ನಿಸುತ್ತಾನೆ. ಆದರೆ ಸಂಜನಾ ದೇವಿ ಯೋಚಿಸುತ್ತಾಳೆ, ನನ್ನ ಕಾರಣಕ್ಕೆ ಸೂರ್ಯನು ತಾಪ ಕಡಿಮೆ ಮಾಡಿದರೆ ಜಗತ್ತಿನ ಎಲ್ಲಾ ಜೀವಿಗಳಿಗೆ ತೊಂದರೆ ಆಗಬಹುದು. ಹೀಗಾಗಿ ಸಂಜನಾ ತನ್ನದೇ ಛಾಯಾ ರೂಪವನ್ನು ಸೃಷ್ಟಿಸಿ ಸೂರ್ಯನ ಬಳಿ ಬಿಟ್ಟು ತಾನು ಹಿಮಾಲಯದ ಕಡೆಗೆ ಹೋಗುತ್ತಾಳೆ. ಅಲ್ಲಿ ಯಾರಿಗೂ ಗುರುತು ಸಿಗದಂತೆ ಕುದುರೆಯ ರೂಪ ತಾಳುತ್ತಾಳೆ. ಸೂರ್ಯದೇವನು ನಂತರ ಈ ಸತ್ಯವನ್ನು ಅರಿತುಕೊಂಡು ತಾನು ಅಶ್ವರೂಪ ತಾಳುತ್ತಾನೆ. ಹಿಮಾಲಯದಲ್ಲಿ ಅವರಿಬ್ಬರ ಮೇಲನದಿಂದ ಜನಿಸುತ್ತಾರೆ ಅಶ್ವಿನಿ ದೇವತೆಗಳು. ಅಶ್ವಿನಿ ಕುಮಾರರ ದೇಹ ಮಾನವನಾದರೆ ಮುಖ ಕುದುರೆಯದು. ಅಶ್ವಿನಿ ದೇವತೆಗಳು ಹುಟ್ಟಿದ ಮೇಲೆ ತಮ್ಮ ತಂದೆಯ ಸಲಹೆಯಂತೆ ಅವರು ಬ್ರಹ್ಮದೇವನನ್ನು ಆರಾಧಿಸಿ ತಪಸ್ಸು ಮಾಡುತ್ತಾರೆ. ಬ್ರಹ್ಮದೇವರು ಅವರಿಗೆ ಅಪಾರ ಸೌಂದರ್ಯ ಮತ್ತು ಆಯುರ್ವೇದ ಜ್ಞಾನ ಎಂಬ ಮಹಾವರಗಳನ್ನು ನೀಡುತ್ತಾರೆ. ಅಶ್ವಿನಿ ದೇವತೆಗಳನ್ನು ದೇವತೆಗಳ ವೈದ್ಯರೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಅಶ್ವಿನಿ ದೇವತೆಗಳು ತಮ್ಮ ವಿಶೇಷ ಚಿನ್ನದ ರಥದಲ್ಲಿ ಸಂಚರಿಸುತ್ತಾರೆ. ಅವರ ರಥ 3 ಚಕ್ರಗಳಿದ್ದು ತ್ರಿಕೋಣದಂತಹ ರೂಪವಿರುತ್ತದೆ. ಈ ರಥವನ್ನು ಹರಿ ಎಂಬ ವೇಗದ ಕುದುರೆಗಳು ಎಳೆಯುತ್ತವೆ. ಅವರು ತಮ್ಮ ಎಡಗೈಯಲ್ಲಿ ಅಮೃತದ ಪಾತ್ರೆಯನ್ನು ಹಾಗೂ ಬಲಗೈಯಲ್ಲಿ ಶಂಖವನ್ನು ಹಿಡಿದಿರುತ್ತಾರೆ. ಅಶ್ವಿನಿ ದೇವತೆಗಳ ರಥದಲ್ಲಿ ಗದ್ದಲು ಪಕ್ಷಿಯ ರೆಕ್ಕೆಗಳು ಮತ್ತು ಆಮೆ ಆಧಾರದ ತಳಭಾಗವಿದೆ. ಇದು ಅವರು ಆಕಾಶ, ಭೂಮಿ, ನೀರಿನಲ್ಲಿ ಸಂಚರಿಸಲಿಕ್ಕೆ ಸಹಾಯ ಮಾಡುತ್ತದೆ. ಪ್ರತಿದಿನದ ಮುಸ್ಸಂಜೆ ಸೂರ್ಯಾಸ್ತ ಮುಂಚಿನ 24 ನಿಮಿಷಗಳನ್ನು ಅಶ್ವಿನಿ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ಎಂದು ಪಠಿಸುತ್ತಾ ಚಿನ್ನದ ರಥದಲ್ಲಿ ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಬ್ರಹ್ಮಾಂಡ ಶಕ್ತಿ ಹೆಚ್ಚು ಹರಿಯುತ್ತದೆ. ಆಗ ನಮಗೆ ಸದ್ಗುಣದ ಆಲೋಚನೆಗಳನ್ನು ಬೆಳೆಸುವುದು ಮುಖ್ಯ. ಈ ಸಮಯದಲ್ಲಿ ಅಪಶಕುನದ ಮಾತುಗಳನ್ನು, ದುಃಖದ ಮಾತುಗಳನ್ನಾಡಿದರೆ ಅವರು ಅಸ್ತು ಅಂದಾಗ ನಾವು ಮಾತನಾಡಿದ ಮಾತುಗಳು ಶಕ್ತಿ ಪಡೆದು ನಿಜವಾಗುವ ಸಾಧ್ಯತೆ ಇರುತ್ತದೆ. ವೈಜ್ಞಾನಿಕ ರೀತಿಯಲ್ಲಿ ಹೇಳಬೇಕೆಂದರೆ ಅಶ್ವಿನಿ ದೇವತೆಗಳು ನಮ್ಮ ಜಾಗೃತ ಮತ್ತು ಅಜಾಗೃತ ಮನಸ್ಸಿನ ಪ್ರತೀಕ, ಅಂದ್ರೆ ಕಾನ್ಶಿಯಸ್ ಅಂಡ್ ಸಬ್ಕಾನ್ಶಿಯಸ್ ಮೈಂಡ್. ಭಾರತದಲ್ಲಿ ಸಂಜೆ 5 ಗಂಟೆಯ ಸಮಯವನ್ನು ಶಾಂಭವಿ ಸಮಯ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮಾಂಡ ಶಕ್ತಿ ಹೆಚ್ಚು ಹರಿಯುತ್ತದೆ. ಆಗ ನಮಗೆ ಸದ್ಗುಣದ ಆಲೋಚನೆಗಳನ್ನು ಬೆಳೆಸುವುದು ಮುಖ್ಯ. ನಾವು ನಂಬಿಕೆ, ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಜೀವನದಲ್ಲಿ ಆ ಚಿಂತನೆಗಳು ಶಕ್ತಿ ಪಡೆದು ನಿಜವಾಗುತ್ತವೆ. ಇನ್ನು ಅಶ್ವಿನಿ ಕುಮಾರರು ಆಯುರ್ವೇದದ ಪ್ರಚಾರಕರೆಂದು, ಆರೋಗ್ಯ ಮತ್ತು ದೀರ್ಘಾಯುಷ್ಯದ ದೇವತೆಗಳೆಂದು ಪರಿಗಣಿಸಲ್ಪಡುತ್ತಾರೆ. ಅವರನ್ನು ಆಯುರ್ವೇದದ ಚಿಕಿತ್ಸೆಯ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಅಶ್ವಿನಿ ದೇವತೆಗಳೇ ಮೊದಲ ಬಾರಿಗೆ ಪ್ರಸಿದ್ಧವಾದ ಆಯುರ್ವೇದೀಯ ಔಷಧಿ ಚ್ಯವನಪ್ರಾಶನ್ನು ತಯಾರಿಸಿದ್ದಾರೆಂದು ನಂಬಿಕೆ ಇದೆ. ಇದರ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹಂಚಿಕೊಡುತ್ತೇನೆ. ಹೀಗಾಗಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾವು ಸದಾ ಧನಾತ್ಮಕ, ಶುಭಮಯವಾದ ಮಾತುಗಳನ್ನು ಮಾತ್ರ ಮಾತಾಡೋಣ. ಅಶ್ವಿನಿ ದೇವತೆಗಳ ಅನುಗ್ರಹ ನಮ್ಮ ಜೀವನದಲ್ಲಿ ಸದಾ ಹರಿದು ಆರೋಗ್ಯ, ಸಂತಸ, ಯಶಸ್ಸು ಮತ್ತು ಶ್ರೇಯಸ್ಸನ್ನು ತರಲಿ. ಇಂತಹ ಪೌರಾಣಿಕ ಹಾಗೂ ಆತ್ಮಬೋಧಕ ಕಥೆಗಳಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Thank you for watching. Like, share and subscribe for more videos.